ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನನ್ನ ಮಗನಿಗೆ ವಿಷ್ಣುನ ಕಲರ್ ಮಾಡ್ಕೊಂಬರೋದಕ್ಕೆ ಹೋಮ್ವರ್ಕ್ ಕೊಟ್ಟಿದ್ದರು. ಅದಕ್ಕೆ ಅವನು ಕೇಳ್ದ, ಅವನಿಗೆ ಯಾಕೆ ಬ್ಲೂ ಬಣ್ಣ ಮಾಡಬೇಕು ಅಂತ. ಪ್ರಶ್ನೆ ಒಳ್ಳೆಯದೇ. ಯಾಕಂದರೆ ವಿಷ್ಣುವನ್ನು ನೀಲಿ ಬಣ್ಣದಲ್ಲಿ ಯಾಕೆ ಹೇಳ್ತಾರೆ, ನೀಲಿ ಬಣ್ಣವನ್ನು ಯಾಕೆ ರಿಪ್ರೆಸೆಂಟ್ ಮಾಡ್ತಾನೆ ಅಂತ. ಅವನಿಗೆ ಅನಂತ ಅಂತ ಇನ್ನೊಂದು ಹೆಸರಿದೆ. ಅನಂತ ಅಂದರೆ ಎಟರ್ನಲ್ ಅಂತ, ಇನ್ಫೈನೈಟ್, ಮುಗಿಯೋದೇ ಇಲ್ಲ, ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಈ ಆದಿ ಅಂತ್ಯ ಎರಡೂ ಇಲ್ಲದೆ ಇರೋದು ನಮಗೆ ಗೊತ್ತಿರೋದು ಇನ್ನೂ 2 ಐಟಮ್ ಇದೆ. ಏನು ಗೊತ್ತಾ? ಒಂದು ಸಮುದ್ರ. ಸಮುದ್ರವನ್ನು ನಾವು ಹೊರಗಡೆನ ನೋಡಿದ್ರೆ ಯಾವ ಬಣ್ಣದಲ್ಲಿ ಕಾಣುತ್ತೆ? ಅದೇ ತಿಳಿ ನೀಲಿ ಬಣ್ಣದಲ್ಲಿ ಅಲ್ವಾ. ಇನ್ನೊಂದು ಆಕಾಶ, ಗಗನ ಸದೃಶಂ ಅಂತ ಹೇಳ್ತಾರೆ. ಅವನಿಗೆ ಆಕಾಶದ ಥರ ಇದೆಯಾ ನೀನು ಅಂತ. ಆ ಗಗನ ಸದೃಶ ಅಂದರೆ ಆ ಗಗನದಲ್ಲೂ ನಮಗೆ ಅದೇ ಬಣ್ಣನೇ ಕಾಣಿಸೋದು, ಬ್ಲೂ ಕಲರ್. ಇನ್ನೊಂದೇನೆಂದರೆ, ಮುಂಚೆ ಏನೂ ಯಾವಾಗ ಇರಲಿಲ್ವಲ್ಲ, ಆಗ ಈ ಪುರುಷ ಸೂಕ್ತದಲ್ಲಿ ಬರುತ್ತೆ, ಋಗ್ವೇದದಲ್ಲಿ, ವಿಷ್ಣು ಎಲ್ಲನೂ ಸೃಷ್ಟಿ ಮಾಡ್ದ, ಪ್ರತಿಯೊಂದು ಅಣುವನ್ನು ಸೃಷ್ಟಿ ಮಾಡ್ದ ಅಂತ. ಪ್ರತಿಯೊಂದು ಅಣುವನ್ನು ಸೃಷ್ಟಿ ಮಾಡೋ ಆ ವಿಷ್ಣು ಯಾವಾಗಲೂ ಇದ್ದ, ಆಮೇಲೆ ಉಳಿದಿದ್ದನ್ನೆಲ್ಲ ಸೃಷ್ಟಿ ಮಾಡ್ದ. ಅಂದರೆ ಎಟರ್ನಲ್, ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಆದಿಪುರುಷ ಅಂತ ಕರೀತಾರೆ. ಈ ಥರದ್ದು ಎಲ್ಲದಕ್ಕೂ ಸೇರಿ ಇರುವ ಬಣ್ಣ ಯಾವುದ್ರಿ? ಅದೇ ನೀಲಿ.